ಯಾಕಂದ್ರೆ ಇವತ್ತು ಯಾತಿಗೆ ಮಾತು ಹೇಳ್ತೀವಿ ಅಂದರೆ ನಮ್ಗೆ ಇನ್ನೂ 38 ತಿಂಗಳ ವೇತನ ಬಾಕಿಯನ್ನು ಒಂದೊಂದು 20 ಜಾರಿ ಬರುವಂಥ ವೇತನ ಬಾಕಿಯನ್ನು 26 ಆದರೂ ಕೂಡ 6 ವರ್ಷಗಳಾದರೂ ಕೂಡ ಇವತ್ತು ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇವತ್ತು 1272 ಕೋಟಿ ಹಣವನ್ನು 18/26 ಆದೇಶದಲ್ಲಿ ಬಿಡುಗಡೆ ಮಾಡಿದ್ರು ಕೂಡ ಅದನ್ನು ಬಿಡುಗಡೆ ಮಾಡಬೇಕಾಗಿತ್ತು, ಬಜೆಟಲ್ಲಿ ಬಿಡುಗಡೆ ಮಾಡಿದ್ದು ಹೇಳ್ತಾರೆ. ಆದರೂ ಕೂಡ ಅದರಲ್ಲಿ ಭಾಗಶಃ ಬರೀ 400 ಕೋಟಿ ಮಾತ್ರ ಮೊನ್ನೆ ಬಿಡುಗಡೆ ಮಾಡಿ ನೆನ್ನೆ ಕೂಡ ಹಂಚಿದ್ದಾರೆ. ಅಂದರೆ ನಾನು ಹೇಳ್ತೀನಿ, ಇವತ್ತು ನಮ್ಮ ಸಾರಿಗೆ ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿ ಮಾತ್ರ ಅಲ್ಲ, ಇವತ್ತು ನಮಗೂ ಅನುಮಾನ ಆಗುತ್ತೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಕೆಟ್ಟದ್ದಾಗಿದೆ ಅನ್ನೋ ಮಾತ್ರ ನಾವು ಹೇಳಬೇಕಾಗುತ್ತೆ. ಯಾಕಂದರೆ 1272 ಕೋಟಿ ಹಣವನ್ನು ಬಿಡುಗಡೆ ಮಾಡೋಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ ಅಂದರೆ ನಿಜಕ್ಕೂ ರಾಜ್ಯದ ಜನತೆ ಆಲೋಚನೆ ಮಾಡಬೇಕಾಗುತ್ತೆ. ಇವತ್ತು ನಮ್ಮ 1.25 ಲಕ್ಷ ಕಾರ್ಮಿಕರು ಹಗಲು ರಾತ್ರಿ ದುಡಿಯುವಂಥ ಕಾರ್ಮಿಕರ ಪರವಾಗಿ ಸರ್ಕಾರ ನಿಲ್ಲಬೇಕಾಗತ್ತೆ, ನಿಂತಿಲ್ಲ. ಇವತ್ತೊಂದು ಜಂಟಿ ಜಗ್ಗ ಸಮಿತಿ ಏನು ಬೇಡಿಕೆ ಇಟ್ಟಿದೆ ಆ ಬೇಡಿಕೆಗಳ ಯಾವತ್ತು ನಾವು ಅನ್ಯಾಯದ ಬೇಡಿಕೆಗಳಲ್ಲದು ನ್ಯಾಯಬದ್ಧವಾದಂಥ ಬೇಡಿಕೆಗಳು. ನಾವು 25% ಕೇಳಿದ್ದು ನಾವು ಜನವರಿ 24ರಲ್ಲಿ, ನಾವು ವಾಲ ಇವತ್ತು ಏಪ್ರಿಲ್ 26 ಮೇ 26 ಇದ್ದೇವೆ. ಇವತ್ತು ಆ್ಯಕ್ಚುಲಿ ನೋಡೋದಾದ್ರೆ ಅವತ್ತು ನಾವು ಕೇಳಿ 25%, ಅಲ್ಲಿ 2 ವರ್ಷ ಕಳೆದೋಗ್ಬಿಟ್ಟು 2 ವರ್ಷ ಕಳೆದೋಗಿದೆ. ಆ್ಯಕ್ಚುಲಿ ನಾವು ಇವತ್ತು 25% ಅಲ್ಲ, ಇವತ್ತಿನ ಬೆಲೆವಾಸಿಗಳಿಗೆ ತಕ್ಕಂತೆ ಕೇಳಬೇಕಾದ್ರೆ ನಾವು 35ರಿಂದ 40% ಕೇಳಬೇಕಾಯ್ತು. ಅದನ್ನು ನಾವು ಕೂಡ ಸಾರಿಗೆ ಸಂಸ್ಥೆಗೆ ನಾವು ಅವರಿಗೆ ಪೂರಕವಾಗಿ ಅವ್ರ ಬೆಂಬಲವಾಗಿ ನಿಂತಿವತ್ತು. ಕಾರ್ಮಿಕರು ಕನಿಷ್ಠ ವೇತನ 25% ಕೊಡಿ ಅಂತ ಕೇಳ್ಕೊಡ, ಅದನ್ನು ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇವತ್ತು ಮಾಡ್ತೇನೆ, ನಾಳೆ ಮಾಡ್ತೇನೆ. ಸರ್ಕಾರ ಇವರು ಮುಖ್ಯಮಂತ್ರಿಗಳು ಸಾರಿಗೆ ಮಂತ್ರಿಗಳು ವ್ಯವಸ್ಥಾ ನಿರ್ದೇಶಕರು ಸಾರಿಗೆ ಮಂತ್ರಿಗಳು ಉತ್ತರ ಏನೋ ಟೇಬಲ್ ಟೆನ್ನಿಸ್ ಆಡ್ದಂಗೆ ಅವ್ರು ಆಡ್ಕೊಂಡು ಬರ್ತಾ ಇದ್ದಾರೆ. ಈ ಮೂಗು ತುಪ್ಪ ಹಚ್ಚುವಂತಹ ಪ್ರವೃತ್ತಿ ಏನಿದೆ ರಾಜ್ಯ ಸರ್ಕಾರದಾಗಲಿ ಆಳ್ತೋರದಲ್ಲಿ ಅದನ್ನು ಜಂಟಿ ಕ್ರಿಯಾ ಸಮಿತಿ ಕಡಾಖಂಡಿತವಾಗಿ ಅದನ್ನು ಕಾಣಿಸುತ್ತೆ. ನೆನ್ನೆ ಓಡಿಸಿರೋ ಆಟದ ಪರಿಣಾಮ ಏನಾಗುತ್ತೆ ಅಂದರೆ ಅದರ ದುಷ್ಪರಿಣಾಮ ಎಷ್ಟಾಗುತ್ತೆ ಅಂದರೆ ನಾವು 24 ಅಂದರೆ 15 ತಿಂಗಳ ವೇತನ ಬಾಕಿಯನ್ನು ಕಳಿಸ್ಕೊಳ್ತೇವೆ. ಆ ಒಂದು ಅವಧಿನಲ್ಲಿ 15 ತಿಂಗಳು ಯಾರು ರಿಟೈರ್ ಆಗಿದ್ದರು ಎಲ್ಲ ಕಾರ್ಮಿಕರು ಯಾವುದೇ ಒಂದು ಬೆನಿಫಿಟನ್ನು ಪಡೆಯೋಕ್ಕಾಗೋದಿಲ್ಲ. ಯಾಕಂದರೆ ನಿವೃತ್ತ ನೌಕರು ಬರೀ ಆಯ ನೌಕರು ಮಾತ್ರ ಅಲ್ಲ, ನಿವೃತ್ತ ನೌಕರು ಸುಮಾರು 10,000 ಕಾರ್ಮಿಕರಿದ್ದಾರೆ. ಅಂದರೆ 24ರಿಂದ ನಮಗೆ 31 ಸುಮಾರು ಅಲ್ಲೊಂದು 10,000 ಇದ್ದೇ ಇರ್ತಾರೆ ಅವರೆಲ್ಲ. ಯಾರಿಗೂ ಅವ್ರಿಗೆ ಒಂದು ಬಿಡುಗಡೆ ಸಿಗೋದಿಲ್ಲ ಅವ್ರಿಗೆ. ಯಾಕಂದರೆ 25-30 ವರ್ಷಗಳ ಸೇವೆ ಮಾಡಿದಂತಹ ಆ ನೌಕರರಿಗೆ ಈ ಒಂದು ಆಶೆಯಿಂದ ಅವ್ರಿಗೆ ಸಂಪೂರ್ಣವಾದಂಥ ನಷ್ಟ ಆಗುತ್ತೆ. ಈಗ ಮಾತ್ರ ಅಲ್ಲ, ಮುಂದೆಯೂ ಕೂಡ 28ರಲ್ಲಿ ಯಾರು ನಿವೃತ್ತರಾಗ್ತಾರೆ, ಇವತ್ತಿಂದ ಅವರು 20ರಿಂದ 4 ವರ್ಷ ಅಂತ ಹೇಳ್ತಾರೆ. ಅಂದರೆ 29ಕ್ಕೆ ನೆಕ್ಸ್ಟ್ ವೇತನ ಪ್ರಶ್ನೆ ಆಗುತ್ತೆ ಅಂತ ಹೇಳ್ತಾರೆ. 28 ಅಲ್ಲ 15 ತಿಂಗಳಿಗೆ ಬರ್ತದೆ. ಆ 15 ತಿಂಗಳಲ್ಲಿ ನಿವೃತ್ತರಾಗುವಂತಹ ಕಾರ್ಮಿಕರು ಕೂಡ ಆರ್ಥಿಕವಾದ ನಷ್ಟ ಭಾಳಷ್ಟು ನಷ್ಟ ಆಗುತ್ತೆ. ಈ 4 ವರ್ಷದ ಅವಧಿ ಅಪನ್ಯ ಇದು ಸಂವಿಧಾನಬದ್ಧವಾದಂಥದ್ದು ಅವಧಿ. ಅದು ಪದೇ ಪದೇ ಮುಂದೆ ಹೇಳ್ತಾನೆ ಇದ್ದೇವೆ. ಅದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಡಿಯಲ್ಲಿ ನಿಗದಿಯಾದಂಥ 4 ವರ್ಷದ ವೇತನ ಒಪ್ಪಂದ ಅದು. ಮತ್ತು ಅದನ್ನು ಬದಲಾವಣೆ ಮಾಡೋದಕ್ಕೆ ಸರ್ಕಾರಕ್ಕಾಗಲಿ ಅಥವಾ ಮ್ಯಾನೇಜ್ಮೆಂಟ್ಗಾಗಲಿ ಕಾನೂನಿನ ಅಡಿಯಲ್ಲಿ ಅವರಿಗೆ ಅವಕಾಶ ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾನೆ. 2 ಆದೇಶ ಏನಿದೆ ಅದು ಕಾನೂನಿಗೆ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ಇಶ್ಯೂ ಮಾಡಿದಂಥ ಆದೇಶಗಳದು. ಅದು ನಾಳೆ ನಾವು ಕಾನೂನಲ್ಲಿ ಮೊರೆ ಹೋದರೂ ಕೂಡ 2 ಆದೇಶಗಳು ಖಂಡಿತವಾಗಿ ಊರ್ಜಿತ ಆಗೋದಿಲ್ಲ. ಯಾತಿಗೆ ಮಾತಾಡ್ತೇನೆ ನಾವು ತಾಲೇನೆ ಅದು ನಮ್ಮ ಈ ಡಿಸ್ಪ್ಯೂಟ್ ಯಾವುದು ಸ್ಟ್ರೈಕ್ ಡಿಸ್ಪ್ಯೂಟ್ ಲೇಬರ್ ಕಮಿಷನ್ ಮುಂದೆ ಪೆಂಡಿಂಗ್ ಇದೆ. ಯಾವುದೋ ಒಂದು ಡಿಸ್ಪ್ಯೂಟ್ ಪೆಂಡಿಂಗ್ ಇದ್ದಾಗ ಯಾವುದೋ ಒಂದು ನೌಕರರ ವೇತನ ಆಗಲಿ ಅಥವಾ ಯಾವುದೋ ಸೇವಾ ಸೌಲಭ್ಯಗಳಲ್ಲಿ ಬದಲಾವಣೆ ಮಾಡೋದಕ್ಕೆ ಸೆಕ್ಷನ್ 11 ಏನಲ್ಲಿ ಐಡಿಯಾಟಲ್ಲಿ ಖಂಡಿತವಾಗಿ ಅವರಿಗೆ ಪವರ್ಸ್ ಅಂತೂ ಇಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಇವತ್ತು ಸರ್ಕಾರ ತನ್ನ ಉದ್ದಟತನದ ಪ್ರದರ್ಶನವನ್ನು ಮಾಡಿದರೆ ಸ್ಪಷ್ಟವಾಗಿ ಹೇಳ್ತಾನೆ. ಇವತ್ತು ಕೇವಲ ಕಾರ್ಮಿಕ ಸಂಘಟನೆಗಳನ್ನು ಕೇವಲವಾಗಿ ಕಾಣುವಂಥ ಈ ಪ್ರವೃತ್ತಿ ಏನಿದೆ ಅದನ್ನು ಕಡಾಖಂಡಿತ ಅದನ್ನು ಖಂಡನ ಮಾಡ್ತೇವೆ. ಅದನ್ನು ಏನೋ ಕೇವಲ ನೋಡೋದು ಬೇಡ. ಅದನ್ನು ಸರ್ ನಾವು ನೌಕರು ಇವತ್ತು 24 ದುಡಿಯುವಂಥ ಸಾರಿಗೆ ನೌಕರರ ಬಗ್ಗೆ ಈ ನಿಷ್ಕಾಳಜಿ ಇದೆಯಲ್ಲ, ಅನಾಥ ಧೋರಣೆ ಇದೆಯಲ್ಲ, ಅದೊಂಥರ ನಾನು ಹೇಳ್ತೀನಿ ಅದನ್ನು ದಬ್ಬಾಳಿಕೆಯಿಂದ ಹೇಳ್ಬೇಕಾಗುತ್ತೆ. ಬರೀ ಅನಾಥ ಧೋರಣೆ ಇಲ್ಲ, ಅದು ಕಾರ್ಮಿಕ ನೌಕರ ಮೇಲೆ ಕಾರ್ಮಿಕ ಸಂಘಟನೆ ಮೇಲೆ ಒಂಥರ ದೌರ್ಜನ್ಯ ರೀತಿಯಲ್ಲಿ ದಬ್ಬಾಳಿಕೆ ರೀತಿಯಲ್ಲಿ ನಡೆದುಕೊಳ್ಳುವಂಥ ಪ್ರವೃತ್ತಿ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಬಯಸ್ತೇನೆ. ಈ ಒಂದು ಪ್ರವೃತ್ತಿಯನ್ನು ಸರ್ಕಾರ ಕೂಡ ಬಿಡಬೇಕಾಗುತ್ತೆ. ಆಮೇಲೆ ನಮ್ಮ ಆಡಳಿತ ಮಂಡಳಿ ಕೂಡ ಬಿಡಬೇಕಾಗುತ್ತೆ. ಇವತ್ತು ನಮ್ಮ ಆಡಳಿತ ಮಂಡಳಿ ಕೂಡ ಅವರ ಜವಾಬ್ದಾರಿಯಿಂದ ನುಣುಚ್ಕೊಂಡು ಇವತ್ತು ಸರ್ಕಾರ ಕಡೆ ಕೈಬಟ್ಟು ಮಾಡೋದು ಆರಾಮಾಗಿ ಕುಳಿತಿದ್ದಾರೆ ಕನ್ನಡಿನಲ್ಲಿ. ಅದು ತಪ್ಪದು. ಈಗ ಮೂಲತಃ ಜವಾಬ್ದಾರಿ ನಮ್ಮ ವೇತನ ಕೊಡುವಂಥ ಮೂಲತಃ ಜವಾಬ್ದಾರಿ ನಮ್ಮ ಸಾರಿಗೆ ನಿಗಮಗಳ ಆಡಳಿತ ಮಂಡಳಿಗೆ ಇದ್ದಂಥ ಒಂದು ಅಧಿಕಾರ. ಆ ಅಧಿಕಾರವನ್ನು ಇವತ್ತು ಸರ್ಕಾರ ಕೊಟ್ಬಿಟ್ಟಿದ್ದಾನೆ. ಸರ್ಕಾರ ಮಾಡ್ತೀನಿ ಹೇಳ್ತಾರಲ್ಲ, ಇದು ನುಣುಚಿಕೊಳ್ಳುವಂಥ ಒಂದು ಪ್ರವೃತ್ತಿ. ಅದು ಈ ನುಣುಚಿಕೊಳ್ಳುವ ಪ್ರವೃತ್ತಿಯನ್ನು ನಮ್ಮ ಆಡಳಿತ ವರ್ಗ ಕೂಡಲೇ ಬಿಡಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಏನು ಮಾತುಕತೆ ಮಾಡಿದಿರಿ, ಏನು ಯಾವುದೋ ಆಡಳಿತ ಹೊರಡಿಸಿದಿರಿ, ಅದಕ್ಕೆ ಜಂಟಿ ಕ್ರಿಯಾ ಸಮಿತಿ ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸುತ್ತೆ. 25-26ರಿಂದ ಏನು ಮುಷ್ಕರ ನೋಟಿಸ್ ಕೊಟ್ಟಿದ್ದೇವೆ, ಸಾರಾಸಗಟ 2 ವರ್ಷದಿಂದ ಅದನ್ನು ನಾವು ಒಪ್ಪದೇನೆ ನಮ್ಮ ಇಡೀ 4 ಸಾರಿಗೆ ನಿಗಮಗಳ 1.25 ಲಕ್ಷ ಕಾರ್ಮಿಕರು
25, 26ರಿಂದ ಅನಿರ್ದಿಷ್ಟಕಾಲದವರೆಗೆ ಮುಷ್ಕರವನ್ನು ಹೂಡ್ತಾರೆ. ಹೌದು, ಎಸ್ 20ರಿಂದ ಸ್ಟ್ರೈಕ್ ಅಂತೂ ಸಾರಾಸಗಟ್ಟಾಗಿ ನಡೆಯುತ್ತೆ.